brought to you by Vigard. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಮಧ್ಯಾಹ್ನ 3:25ಕ್ಕೆ ಚಿಕ್ಕಬಳ್ಳಾಪುರ ನಗರಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರ ವಲಯ ಅಗಲಗುರ್ಕಿ ಬಳಿ ಬೃಹತ್ತಾದ ಪೆಂಡಲ್ ನಿರ್ಮಿಸಿದ್ದಾರೆ. ನೋಡಿ, ನಾನು ಇದೇ ಒಂದು ಪೆಂಡಲ್ ಬಳಿ ಇದ್ದೀನಿ. ಈ ಪೆಂಡಲ್ ಅಂತಂದರೆ ವಿಜಯ ಸಂಕಲ್ಪ ಸಮಾವೇಶದ ಹೆಸರಿನಲ್ಲಿ ಈ ಒಂದು ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಈಗ ನಾನು ಆ ವೇದಿಕೆ ತೋರಿಸ್ತಾ ಹೋಗ್ತೀನಿ. ಆ ವೇದಿಕೆ ಇದೆ, ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ಬೋದು, BSY ಇರ್ಬೋದು ಮತ್ತು H.D. ದೇವೇಗೌಡ ಸೇರಿದಂತೆ ಗಣ್ಯರು ಕುಳಿತುಕೊಳ್ತಾರೆ. ಮತ್ತು ನರೇಂದ್ರ ಮೋದಿ ಅವರು ಅಲ್ಲಿಂದನೇ ಒಂದು ಚುನಾವಣೆ ಪ್ರಚಾರ ಮಾಡ್ತಾರೆ. ಮತ್ತು ಆ ವೇದಿಕೆಯಿಂದ ವೇದಿಕೆ ಮೇಲೆ 85 ಜನ VIPಗಳು ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಈಗ ನಾನು ಇದೇ ಒಂದು ಏನು ಈ ವೇದಿಕೆ ಇದೆ, ಈ ಒಂದು ವೇದಿಕೆ ನನಗೆ ಎಡಭಾಗಕ್ಕೆ ತಿರುಗ್ತೀನಿ. ಎಡಭಾಗದಲ್ಲಿ ನಾನು ನೋಡ್ತಾ ಹೋದಂತೆ ನೋಡಿ, ಎಡಭಾಗದಲ್ಲಿ ಈ VIP ಅಂದರೆ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ VIPಗಳು ಅಂದರೆ MLAಗಳಿರ್ಬೋದು ಮತ್ತು MP ಗಳಿರ್ಬೋದು ಅಥವಾ ಇನ್ನಿತರ ಗಣ್ಯರು ಆಗಮಿಸುವ ಸಂದರ್ಭದಲ್ಲಿ ಅವರಿಗೆ ಮುಂಭಾಗದಲ್ಲಿ ಕುಂತ್ಕೊಳ್ಳೋದಕ್ಕೆ ಸುಮಾರು ಒಂದು 2,000 ಚೇರ್ಗಳ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ತದನಂತರ ಅಲ್ಲಿ ಸಾರ್ವಜನಿಕರಿಗೆ ಸುಮಾರು 1.5 ರಿಂದ 2 ಲಕ್ಷಷ್ಟು ಜನರನ್ನು ಕರೆತರಬೇಕು. ಅವರ ಮೂಲಕ ಆ ಜನಗಳಿಗೆ ಮೋದಿಯವರ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಮೂಲಕ ಭಾಷಣ ಮಾಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಮಾರು 2 ಲಕ್ಷ ಜನಸಂಖ್ಯೆಯನ್ನು ಇಲ್ಲಿ ಕರೆಸ್ತಾ ಇದ್ದಾರೆ. ಮತ್ತು ಅವರಿಗೆ ಇದೇ ಒಂದು ಜರ್ಮನಿ ಟೆಂಟ್ ಮಾದರಿ ನಾನು ನೋಡ್ತಾ ಇದ್ದೆ. ಸುಮಾರು 500 ಮೀಟರ್ಗೂ ಹೆಚ್ಚು ಅಂದರೆ 1,000 ಅಡಿಗೂ ಹೆಚ್ಚು ಉದ್ದವಾದಂಥ ಒಂದು ಟೆಂಟ್ ನಿರ್ಮಾಣ ಮಾಡಲಾರೆ. ಮತ್ತು ಈ ಒಂದು ಟೆಂಟ್ ಕೆಳಗಡೆ ಎಡ ಮತ್ತು ಬದಿಯಲ್ಲೂ ಸಹ ಒಂದು ಸಾಮಾನ್ಯ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಾರೆ ಇಲ್ಲಂದರೆ ಈಗಾಗಲೇ ಒಂದು 45,000 ಚೇರ್ಗಳನ್ನು ಅಳವಡಿಸಿದ್ದಾರೆ ಮತ್ತು ಇನ್ನೂ 10,000 ಚೇರ್ಗಳನ್ನು ತರ್ತಾರೆ ಅಂತ ತರುವುದಾಗಿ ಆಯೋಜಕರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಸಾರ್ವಜನಿಕರು ಏನು ಬರ್ತಾರೆ, ಸಾರ್ವಜನಿಕರಿಗೆ ಯಾವುದೂ ಅಡಚಣೆ ಆಗಬಾರ್ದು, ಸುಸೂತ್ರವಾಗಿ ಕಾರ್ಯಕ್ರಮ ಆಗಬೇಕು. ಮತ್ತು ಮೋದಿಯವರ ಕಾರ್ಯಕ್ರಮ ಅಂದರೆ ಸಂಪೂರ್ಣವಾಗಿ ಶಿಸ್ತಿರಬೇಕು, ಯಶಸ್ವಿ ಆಗಬೇಕು, ಸ್ಥಳೀಯ ಮುಖಂಡರಿಗೆ ಹೆಸರು ಬರಬೇಕು ಮತ್ತು ಸಾರ್ವಜನಿಕರು ತುಂಬ ಆರಾಮಾಗಿ ಹೋಗುವುದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಈಗ ನಾನು ನೋಡ್ತೀನಿ, ಈ ನಮ್ಮ ಬಲಭಾಗದಲ್ಲಿ ಏನಿದೆ, ಈ ಬಲಭಾಗದಲ್ಲಿ ಒಂದು ಪ್ರವೇಶ ದ್ವಾರ ಮತ್ತು ಇನ್ನೊಂದು ಎಡಭಾಗದಲ್ಲಿ ಒಂದು ಪ್ರವೇಶ ದ್ವಾರ ಮಾಡಿದ್ದಾರೆ. ಪೊಲೀಸರು ಸುಮಾರು 1,450ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿಗೆ ಆಗಮಿಸಿ ಒಂದು ಮೋದಿಯವರ ಕಾರ್ಯಕ್ರಮಕ್ಕೆ ಸೂಕ್ತ ಭದ್ರತೆಯನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ SPG ಕಮಾಂಡೋಗಳು ಇರ್ತಾರೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ SP DL ನಾಗೇಶ್ ಅವರ ನೇತೃತ್ವದಲ್ಲಿ ಸಂಪೂರ್ಣ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಮತ್ತು ಈಗಾಗಲೇ ಏನು ಕಾರ್ಯಕ್ರಮ ನಡೀತಕ್ಕಂಥ ಸ್ಥಳ ಏನಿದೆ, ಈ ಸ್ಥಳವನ್ನು ಈಗಾಗಲೇ SPG ಮತ್ತು ಪೊಲೀಸರು ಈ ಕಾರ್ಯಕ್ರಮದ ಸ್ಥಳ ಏನಿದೆ, ಈ ಸ್ಥಳವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ಯಾವುದೇ ಅತಿಕ್ರಮ ಪ್ರವೇಶ ಮಾಡದಂತೆ ಮತ್ತು ಅಪರಿಚಿತರು ಇಲ್ಲಿ ಬರೆದಿರುವಂತೆ ಈಗಾಗಲೇ ಸೂಚನೆಗಳನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. Brought to you by Vigard.